ನಮಸ್ಕಾರ ಎಲ್ಲರಿಗೂ ಸಹ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲ ಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. IPL ಇನ್ನೇನು ಸ್ಟಾರ್ಟ್ ಆಗ್ತಾ ಉಂಟು. ಆಲ್ರೆಡಿ RCB ಪಾಳ್ಯದಲ್ಲಿ ಒಂದು ಪಟಕ್ ಅಂತ ಒಂದು ಹೊಸ ಸುದ್ದಿ ಕೇಳಿ ಬರ್ತಾ ಉಂಟು. ನೀವೆಲ್ಲರೂ ಸಹ ಇನ್ಸ್ಟಾಗ್ರಾಮಲ್ಲಿ, ಟ್ವಿಟ್ಟರಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲಿಯಾದರೂ RCBದು ವಿಡಿಯೋ ನೋಡಿರ್ಬೋದಲ್ಲ. ನಮ್ಮ ರಿಷಬ್ ಶೆಟ್ಟರನ್ನು ಹಾಕ್ಕೊಂಡು RCB ಪೇಜಲ್ಲಿ ಒಂದು ವಿಡಿಯೋ ಬಂತು. 3 ಕೋಣಗಳಿರ್ತದೆ. ಕಾಂತಾರ ಸ್ಟೈಲಲ್ಲಿ ನಮ್ಮ ರಿಷಬ್ ಶೆಟ್ಟರ್ ಬರ್ತಾರೆ. 3 ಕೋಣಗಳಿಗೆ ಒಂದೊಂದು ಹೆಸರು ಇಟ್ಟಿರ್ತಾರೆ. ರಾಯಲ್, ಚಾಲೆಂಜರ್ಸ್ ಮತ್ತು ಬ್ಯಾಂಗ್ಳೂರ್ ಅಂತ. ರಿಷಬ್ ಶೆಟ್ಟರಿಗೆ ಬ್ಯಾಂಗ್ಳೂರ್ ಅನ್ನುವಂಥ ಕೋಣವನ್ನು ನೋಡಿ, ಭಟ್ರೆ ಇದು ತಗೊಂಡೋಗಿ, ಎಂತ ಇದು ಬೇಡ, ಇದು ಬೇಡ, ಇದು ಬೇಡ ಬೇಡ ಅಂತ ಅಂತಾರೆ. ಆಮೇಲೆ ಟಕ್ ಅಂತ ಕ್ಯಾಮ್ರಾ ನೋಡಿ, ಅರ್ಥ ಆಯ್ತಲ್ಲ ಅಂತ ಅಂದ ಕೂಡಲೇ ಬರ್ತದೆ ಅನ್ಬಾಕ್ಸ್ ಇವೆಂಟ್ ಇದೇ 19ನೇ ತಾರೀಕು ನಡೀತಾ ಉಂಟು ಅಂತ ಒಂದು ಸುದ್ದಿ ಬರ್ತದೆ. ಅರ್ಥ ಆಯ್ತಲ್ಲ, ಈಗ ನಾ ಹೇಳಿದೆ ಅಂತ ಅರ್ಥ ಆಗಿರ್ಬೇಕು ನಿಮಗೆ. ಫೈನಲಿ 16 ವರ್ಷಗಳ ನಂತರ ಎಲ್ಲ ಬೊಬ್ಬೆ ಹೊಡೆದು ರಾಯರ ಕುದುರೆ ಕತ್ತೆ ಇದು. ಎಷ್ಟು ಹೇಳಿದ್ರು ಇವರಿಗೆ ಭಾಷೆ ಬರೋದಿಲ್ಲ, ನಾಯಿ ಬಾಲ ಡೊಂಕು, ಎಂಥ ಕರ್ಮ ನಮ್ಮ ಮ್ಯಾನೇಜ್ಮೆಂಟ್ ಹಾಗೆ ಹೀಗೆ ಅಂತ 16 ವರ್ಷಗಳಿಂದ ನಾವು ಬೈಕೊಂಡು ಅಂತೂ ಇಂತೂ ಈ ವನವಾಸಕ್ಕೆ ಒಂದು ಪೂರ್ಣ ವಿರಾಮ ಸಿಕ್ಕಿದೆ. RCB ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಇನ್ನು ಮೇಲೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಆಗ್ತಾ ಉಂಟು ಅಂತ ಆ ವಿಡಿಯೋ ನೋಡಿದಾಗ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಉಂಟು. ಯಾಕಂತಂದರೆ ಅಷ್ಟು ಕ್ಲಿಯರ್ ಆಗಿ ಅವರು ಇಂಡೈರೆಕ್ಟ್ಲಿ ಹೇಳಿದ್ದಾರೆ. ಅವರು ಗೊತ್ತಾಯ್ತಲ್ಲ, ಅಂದರೆ ಬ್ಯಾಂಗ್ಳೂರ್ ಅನ್ನುವಂಥ ಕೋಣವನ್ನು ಕಳಿಸಿದ್ರು ಅಂತಂದರೆ ಆ ಬ್ಯಾಂಗ್ಳೂರ್ ಬದಲು ಬೆಂಗಳೂರು ಅಂತ ಆಗ್ತದೆ ಇನ್ನು ಮೇಲೆ. ಫೈನಲಿ ಅದೊಂಥರ ಖುಷಿಯ ವಿಚಾರ. ಈ ಥರ ಲೋಕಲ್ ಫ್ಲೇವರ್ ಕೊಡಲೇಬೇಕು, ಇಲ್ಲೇ ಇದ್ದರೆ ಒಂದು ಮ್ಯಾನೇಜ್ಮೆಂಟ್ ಆಗಿ ವೇಸ್ಟ್. ಅದಕ್ಕೆ ಮುಂಬೈ ಇಂಡಿಯನ್ಸ್ ಆಗಿರ್ಬೋದು ಅಥವಾ CSK ಆಗಿರ್ಬೋದು ಅಷ್ಟು ದೊಡ್ಡ ಮಟ್ಟಿಗೆ ಫ್ಯಾನ್ ಫಾಲೋಯಿಂಗ್, ಯಾಕೆ RCBಗೆ ಫ್ಯಾನ್ ಫಾಲೋಯಿಂಗ್ ಇಲ್ಲ ಅಂತೆಲ್ಲ ಹೇಳೋದಿಲ್ಲ, ಬಟ್ ನಮ್ಮದು ಕಂಪ್ಲೇಂಟ್ಸ್ ಜಾಸ್ತಿ ಇರ್ತದೆ, ಕಿತ್ತೋದ ಮ್ಯಾನೇಜ್ಮೆಂಟ್ ಹಾಗೆ ಹೀಗೆ ಅಂತ. ಬಟ್ ಮ್ಯಾನೇಜ್ಮೆಂಟ್ ಯಾವತ್ತೂ ಸಹ CSK ಮ್ಯಾನೇಜ್ಮೆಂಟು, ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಅಂತ ಇಲ್ಲಿ ತನಕ ಬೈದದ್ದು ನಾನು ಕೇಳಿಲ್ಲ. ಅವರ ಫ್ಯಾನ್ಸ್ ರೋಹಿತ್ ಶರ್ಮಾ ಅವ್ರನ್ನ ಕೆಳಗಿಳಿಸಿ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕ್ಯಾಪ್ಟನ್ ಮಾಡಿದಾಗ ಈಗ ಸ್ವಲ್ಪ ಮುಂಬೈ ಇಂಡಿಯನ್ಸ್ ಇದರಲ್ಲಿ ಮ್ಯಾನೇಜ್ಮೆಂಟಿಗೆಲ್ಲ ಬೈತಿದ್ದಾರೆ ಬಿಟ್ಟರೆ, ಬಟ್ ಅವರು ಲೋಕಲ್ ಫ್ಲೇವರ್ ಯಾವತ್ತೂ ಸಹ ಹಾಳು ಮಾಡಿಕೊಳ್ಳಿಲ್ಲ. ಒಂದು ಏನೋ ಒಂದು ಈಗ ಮರಾಠಿ ಅಥವಾ ಹಿಂದಿ ವಿಡಿಯೋ ಬರ್ತಾ ಇರ್ತದೆ ಮುಂಬೈ ಇಂಡಿಯನ್ಸ್ ಪೇಜಲ್ಲಿ, ಇಲ್ಲಿ ತಮಿಳ್ ಫ್ಲೇವರ್ ಚೆನ್ನೈ ಟೀಮಲ್ಲಿ ಒಂದು ಕೊಡ್ತಾ ಇರ್ತಾರೆ. ತಮಿಳ್ ಫ್ಲೇವರ್ ಏನಾದ್ರು ಒಂದು ಇರ್ತದೆ. ಈ ಕನ್ನಡ ಫ್ಲೇವರು, ಈ ನಾಡು ನುಡಿಯ ಬಗ್ಗೆ ಸ್ವಲ್ಪ ಕಡಿಮೆ RCB ಪಾಳ್ಯದಲ್ಲಿ ಅಂತ ನಾನು ಮೊದಲಿಂದ ಸಹ ಕೇಳಿ ಬರ್ತಾ ಇತ್ತು. ಅಂತೂ ಇಂತೂ ಮಚ್ ನೀಡೆಡ್ ಇಂಪ್ರೂವ್ಮೆಂಟ್. ಬ್ಯಾಂಗ್ಳೂರ್ ಬದಲು ಬೆಂಗಳೂರು ಅಂತ ಈಗ ಹೆಸರು ಚೇಂಜ್ ಆಗ್ತಾ ಇರೋದು ಖುಷಿಯ ವಿಚಾರ. ಅಂದರೆ ಒಫಿಷಿಯಲಿ ಹೇಳಿಲ್ಲ ಚೇಂಜ್ ಆಗ್ತಾ ಉಂಟು ಅಂತ, ಬಟ್ ಚೇಂಜ್ ಆಗ್ತಾ ಇದೆ ಅಂತ ನಮಗೆ ಯಾಕೋ ಅನ್ನಿಸ್ತಾ ಉಂಟು. ಅನ್ಬಾಕ್ಸ್ ಇವೆಂಟಲ್ಲಿ ಅದು ರಿವೀಲ್ ಆಗ್ತದೆ, ಫೈನಲಿ ಅನ್ಬಾಕ್ಸ್ ಆಗ್ತದೆ. ಸೊ ಕಂಗ್ರ್ಯಾಟ್ಸ್. ಅಂತೂ ಇಂತೂ ನಮ್ಮ ಕಂಗ್ರ್ಯಾಟ್ಸ್ ಅಂತ ಹೇಳೋದಿಲ್ಲಪ್ಪ, ಥ್ಯಾಂಕ್ ಯು. ಅಂತೂ ಇಂತೂ ಕೇಳಿದ್ರಲ್ಲ ಫ್ಯಾನ್ಸ್ ಮಾತನ್ನು, ಕನ್ನಡಿಗರ ಮಾತನ್ನು ಕೇಳಿದರು ಅಂತೂ ಇಂತೂ ಮ್ಯಾನೇಜ್ಮೆಂಟ್. ಬಿಕಾಸ್ ಕನ್ನಡಿಗರು ಬಿಟ್ಟು ಬೇರೆ ಯಾವ ಫ್ಯಾನ್ಸಿಗೆ ಸಹ ಕ್ಯಾ ಹೇ ಅಂತ ಅನ್ನಿಸ್ಬೋದು. ಈಗ ನಾರ್ತ್ ಇಂಡಿಯನ್ ಫ್ಯಾನ್ಸ್ ಖಂಡಿತವಾಗಿ ಸಹ ಇದ್ದಾರೆ RCBಗೆ. ಯಾಕಂತಂದರೆ ಬಿಕಾಸ್ ಆಫ್ ವಿರಾಟ್ ಕೊಹ್ಲಿ. ಅದು ನಾವು ಒಪ್ಪಿಕೊಳ್ಳುವಪ್ಪ. ಕನ್ನಡೇತರರು RCBಗೆ ಯಾರಾದರೂ ಫ್ಯಾನ್ಸ್ ಇದ್ದಾರೆ ಅಂತ ಇದ್ದರೆ ಅದು ಜಸ್ಟ್ ಬಿಕಾಸ್ ವಿರಾಟ್ ಕೊಹ್ಲಿ. ಈಗ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಆದಮೇಲೆ ಆಬ್ವಿಯಸ್ಲಿ ನಾರ್ತ್ ಇಂಡಿಯನ್ ಫ್ಯಾನ್ಸ್ ಯಾರು ಸಹ RCBಗೆ ಸಪೋರ್ಟ್ ಮಾಡೋದಿಲ್ಲ. ಸೇಮ್ ಗೋಸ್ ವಿತ್ CSK. ಧೋನಿಯವರು ಇದ್ದಾರೆ ಅಂತ ತಮಿಳೇತರರು ಕೆಲವರು ಸಪೋರ್ಟ್ ಮಾಡ್ತಾರಲ್ಲ, ಕೆಲವರಲ್ಲ, ಹಲವಾರು ಜನ. ಹಾಗೆ ನಮಗೆ ಸಹ ಹಾಗೆ. ಬಟ್ ಫೈನಲಿ ಕನ್ನಡಿಗರ ಮನವಿಗೆ RCB ಮ್ಯಾನೇಜ್ಮೆಂಟ್ ಒಂದು ಕಿವಿ ಕೊಟ್ಟರು 16 ವರ್ಷ ಆದಮೇಲೆ ಅನ್ನೋದು ಖುಷಿಯ ವಿಚಾರ. ಆ ಅನ್ಬಾಕ್ಸ್ ಇವೆಂಟಲ್ಲಿ, ಅನ್ಬಾಕ್ಸ್ ಇವೆಂಟ್ ಬೇಗ ಆಗಲಿ ಮಾರ್ರೆ, ಅದೊಂದು ಆ ಬೆಂಗಳೂರು ಅಂತ ನೋಡಲಿಕ್ಕೆ ನಮಗೆ ಭಾರಿ ಒಂದು ಸಮಾಧಾನ ತರಿಸ್ತದೆ. ಹೆಮ್ಮೆ ಗಿಮ್ಮೆ ಅಂತಲೇ ಹೇಳೋದಿಲ್ಲ, ಅಂದರೆ ಚೇಂಜ್ ಮಾಡಿದ್ರಲ್ಲ ಅಂತ ಒಂದು ಸಮಾಧಾನ ಆಗ್ತದೆ. ನಾನು ಪರ್ಸ್ನಲಿ, ಇದು ಪರ್ಸ್ನಲ್ ಒಪಿನಿಯನ್, ನಾನು RCB ಸಪೋರ್ಟ್ ಮಾಡ್ತಾ ಇರೋದು ಜಸ್ಟ್ ಬಿಕಾಸ್ ಅಲ್ಲಿ B ಉಂಟು ಅಂತ. ಯಾವ ಪ್ಲೇಯರ್ ಇದ್ದಾನೆ ಅಂತಲ್ಲ, ಅಲ್ಲಿ ಒಂದು B ಉಂಟು ಅಂತ. ಬ್ಯಾಂಗ್ಳೂರು ಅಂತ ಇಷ್ಟು ದಿನ ಆಯಿತು ನಾವು ಬೆಂಗಳೂರು ಅಂತ ಹೇಳೋದು ಬಿಡು. ಅಲ್ಲಿ ಒಂದು B ಉಂಟಲ್ಲ, ಆ Bಗೋಸ್ಕರ ನಾವು ಸಪೋರ್ಟ್ ಮಾಡ್ತಾ ಇರೋದು. ಈ ನಾಡು, ಈ ನುಡಿ, ಈ ಊರು ಎಲ್ಲ ಕೊಟ್ಟಿದ್ದಪ್ಪ ನಮಗೆ. ಈ ಊರು ತುಂಬ ಎಲ್ಲ ಕೊಟ್ಟಿದೆ. ಅದು ಏನೋ ಒಂದು ಇಮೋಷ್ನಲ್ ಅಟ್ಯಾಚ್ಮೆಂಟ್ B ಮೇಲೆ ಅಂದರೆ ಬೆಂಗಳೂರು ಮೇಲೆ. ಮತ್ತು ನೀ ಉಂಟಲ್ಲ ಪೋಲಿಗಳು. ಸೊ ಅದೇ ಇದೊಂದು ಲೇಟೆಸ್ಟ್ ಅಪ್ಡೇಟ್. ನಿಮಗೆಲ್ಲರಿಗೂ ಸಹ ಗೊತ್ತಿರ್ತದೆ. ಆದರೆ ಸಹ ನೀವು ಕೆಲವರು ಕಾಯ್ತಾ ಇರ್ತೀರಿ ಇದರ ಬಗ್ಗೆ ಹೇಳಿ ಅಂತೆಲ್ಲ. 1-2 ಮೆಸೇಜ್ ಬಂದಿತ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಹೇಳಿದೆ. ನಿಮಗೆ ಏನು ಅನ್ನಿಸ್ತದೆ ನೇಮ್ ಚೇಂಜ್ ಆಗ್ತಾ ಇರುವ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿರೋ ಬರುವ. ನಮಸ್ಕಾರ.